ಆಗಸ್ಟ್ 15, 1947, ಅಕ್ಟೋಬರ್ 26, 1947, ಅಕ್ಟೋಬರ್ 27, 1947, ಅಕ್ಟೋಬರ್ 24. ಹಾಗಾದ್ರೆ ಭಾರತದ ಸಂಸ್ಥಾನಕ್ಕೆ ಮೈಸೂರು ಸಂಸ್ಥಾನ ಎಂಟ್ರಿ ಕೊಟ್ಟಿದ್ದು ಯಾವಾಗ? ಭಾರತದ ಒಕ್ಕೂಟಕ್ಕೆ ಮೈಸೂರು ಸಂಸ್ಥಾನ ಸೇರ್ಪಡೆಗೊಂಡಂತ ದಿನಾಂಕ? ಶಬಾಷ್. ಸರಿಯಾದಂತ ಉತ್ತರ 1947, ಅಕ್ಟೋಬರ್ 24 ನೋಡಿ. ಯಾಕಂದ್ರೆ ಭಾರತ ದೇಶ ಸ್ವತಂತ್ರ ಆದ ನಂತರ ಕರ್ನಾಟಕ ರಾಜ್ಯ ಸ್ವತಂತ್ರ ಆಗಲಿಲ್ಲ. ಆ ಸಮಯದಲ್ಲಿ ಒಂದೇ ಒಂದು ಘೋಷವಾಕ್ಯ ಇತ್ತು, ಅರಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅಂತ. ಅರಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅಂತ ಯಾಕೆ ಕರೆದ್ರ ಅಂದ್ರೆ, ಅರಕಾಟ್ ರಾಮಸ್ವಾಮಿ ಮುದಲಿಯಾರ್ ಯಾರು ಅಂತಂದ್ರೆ ಮೈಸೂರಿನ ಕೊನೆಯ ದಿವಾನ್ರು. ಮೈಸೂರಿನ ಕೊನೆಯ ದಿವಾನರಾಗಿರುವಂತ ಅರಕಾಟ್ ರಾಮಸ್ವಾಮಿ ಮುದಲಿಯಾರ ಕರ್ನಾಟಕದ ಕೊನೆಯ ಕಾರ್ಯದರ್ಶಿ ಯಾರಂದ್ರೆ ತಂಬುಚೆಟ್ಟಿ ಅಂತ. ಅದಕ್ಕೆ ಒಂದು ಘೋಷವಾಕ್ಯ ಏನು ಅಂತಂದ್ರೆ, ಅರಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅನ್ನುವಂತ ಘೋಷವಾಕ್ಯದೊಂದಿಗೆ 1947, ಅಕ್ಟೋಬರ್ 24 ಯಾವ ಹೋರಾಟದ ಮೂಲಕ? ಯಾರ ಜಟ್ಟಪ್ಪ ಬೀಳ್ತನ್ಯಾಕ? ಯಾವ ಹೋರಾಟದ ಮೂಲಕ? ಇಡ್ಲಿ ಚಟ್ನಿ ಯಾಕೆ ನಿಮ್ಮ ಮಾಯಿ ಬರೇ ಇದೆ ಇಡ್ಲಿ ಚಟ್ನಿ. ಮೈಸೂರು ಚಲೋ ಚಳವಳಿ. ಮೈಸೂರು ಚಲೋ ಚಳವಳಿ. ನಾ ಹೇಳೋದು ಪಟ 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 ಕಲಿಬೇಕ, ಹಿಂಗೆ ಬರ್ತಾ ಕ್ವಶನ್, ಸುಮ್ ನನ್ ಮಾತು ಕೇಳಬೇಕು. ಮೈಸೂರು ಚಲೋ ಚಳವಳಿ ಅಂತಂದ್ರು ಒಂದೇ, ಇದನ್ನೇ ಅರಮನೆ ಸತ್ಯಾಗ್ರಹ ಅಂತ ಕರೀತಾರೆ. ಅರಮನೆ ಸತ್ಯಾಗ್ರಹ. ಅರಮನೆ ಸತ್ಯಾಗ್ರಹ ಅಂದ್ರು ಒಂದೇ, ಮೈಸೂರು ಚಲೋ ಚಳವಳಿ ಅಂತಂದ್ರು ಒಂದೇ. ಇದಕ್ಕೆ ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತ ಹೋರಾಟ ಅಂದ್ರು ಒಂದೇ. ಎಕ್ಸಲೆಂಟ್, ಯಾರೋ ಬರೆದ್ರು ಆಗ್ಲೇ. ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತ ಹೋರಾಟ ಅಂದ್ರು ಒಂದೇ. ಯಾರೋ ನಿಮ್ಮ ಮಾತೆ ಶಾಸನ ಅನ್ನೋದು ಏನಿಲ್ಲ, ನಿನ್ನ ಮಾತು ಶಾಸನ, ನನ್ನ ಮಾತು ಶಾಸನ, ನಿನ್ನ ಬಿಟ್ಟು ಬೇರೆ ಇದೆ ನಾನು ಹಿತ್ತಾಳೆ ಕಿವಿ ಅಂತ ಯಾರವ. ಮೈಸೂರು ಚಲೋ ಚಳವಳಿ, ಅರಮನೆ ಸತ್ಯಾಗ್ರಹ ಮತ್ತೆ ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತ ಹೋರಾಟ ಅಂದ್ರು ಒಂದೇ, ಅರಮನೆ ಸತ್ಯಾಗ್ರಹ ಅಂದ್ರು ಒಂದೇ, ಮೈಸೂರು ಚಲೋ ಚಳವಳಿ ಅಂದ್ರು ಒಂದೇ. ಈ ಮೂರು ಹೋರಾಟಕ್ಕೆ ಒಂದೇ ಹೆಸರನ್ನು ಕರೀತಾರೆ. 1947, ಅಕ್ಟೋಬರ್ 24 ನಡೆದಂತ ಹೋರಾಟವನ್ನೇ ನಾವು ಅರಮನೆ ಸತ್ಯಾಗ್ರಹ ಅಂತ ಕರಿತೀವಿ. ಹಾಗಾದ್ರೆ ಅರಮನೆ ಸತ್ಯಾಗ್ರಹದ ನಾಯಕ ಯಾರು? ಅರಮನೆ ಸತ್ಯಾಗ್ರಹದ ನಾಯಕ ಯಾರು? ಕೆ.ಸಿ. ರೆಡ್ಡಿ. ರೈಟ್ ಆನ್ಸರ್. ಕೆ.ಸಿ. ರೆಡ್ಡಿ ಕರೆಕ್ಟ್. ಇದು ಈ ಹೋರಾಟದ ನಾಯಕ ಯಾರು ಅಂತಂದ್ರೆ ಕೆ.ಸಿ. ರೆಡ್ಡಿ. ಯಾರೋ ಗದ್ದಿಲಿಂಗಪ್ಪನೋ ನಿಮ್ ಮಾಯಿ ಸುಮ್ ಕುಂದಿರ್ತಿಲ್ಲ, ಜಗಳ ಹಚ್ಚಿಡ್ಬೇಕಂದೇನೋ ಚಂದ ಸುಮ್ಮಿಟ್ಟು ಕ್ಲಾಸ್ ಕೇಳ್ತದ. ಯಾರೋ ಕಂಬಾರ್ ಪಾಪ್ಯಾನೋ ಬರೇ ಬಾರಿಕಲ್ ಇದೇ ಮಾಡಿದ್ರು ನೋಡು. ನಿಮ್ಮ ಹೆಸರು ಏನ್ ಚಂದ ಅದಾವ ಪಾಪ, ಸುಮ್ಮಿಟ್ಟು ಕ್ಲಾಸ್ ಕೇಳಕತ್ತಾರ. ಅದಿಟ್ಟು ಯಾರೋ ಬೆಕ್ನಾಳ ಭಾಗ್ಯನೋ ನಿಮ್ ಮಾಯಿ ಇಲ್ಲಾರ್ದು ಏನ್ರ ಹೊಸ ಹೊಸ ಹೆಸರು ಗೊತ್ತ. ಸುಮ್ ಕುಂದಿರ್ತಾರ, ಜಿಗದಾಡಕ್ಕೋ ಬರೇ. ಮದಗಜ, ಎಡಮುಖ ವರಹ, ಬಲಮುಖ ವರಹ, ವರುಣ. ಶಾತವಾಹನರ ರಾಜ್ಯ ಲಾಂಛನ ಯಾವುದು? ಶಾತವಾಹನರ ರಾಜ್ಯ ಲಾಂಛನ. ಶಬಾಷ್, ಎಕ್ಸಲೆಂಟ್. ಸರಿಯಾಗಿರುವಂತ ಉತ್ತರ ವರುಣ ನೋಡಿ. ಶಾತವಾಹನರ ರಾಜ್ಯ ಲಾಂಛನ ಅಂದ್ರ ವರುಣ, ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಅಂದ್ರ ಬಲಮುಖ ವರಹ, ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಅಂದ್ರೆ ಎಡಮುಖ ವರಹ, ಗಂಗರ ರಾಜ್ಯ ಲಾಂಛನ ಅಂತಂದ್ರೆ ಮದಗಜ, ಮದ ಏರಿದ ಆನೆ. ನೋಡಿ, ಬಲಮುಖವರ ಬಾದಾಮಿ ಚಾಲುಕ್ಯರ ನೆನಪಿಡ್ಬೇಕಾದ್ರೆ ಬಲಮುಖವರ, ವಿಜಯನಗರ ಸಾಮ್ರಾಜ್ಯ ನೆನಪಿಡಬೇಕಾದ್ರೆ ಎಡಮುಖವರ. ಬಲಮುಖವರ, ಎಡಮುಖವರ. ಬಲ ಅಂದ್ರೇನು? ಬಲಮುಖವರ ಅಂತ ಕರಿತೀವಿ. ಬಲಮುಖವರ ಬಾದಾಮಿ ಚಾಲುಕ್ಯರಾದ್ರೆ, ಎಡಮುಖವರ ಯಾವ್ದಂದ್ರೆ ವಿಜಯನಗರ ಸಾಮ್ರಾಜ್ಯ. ಯಾರವ ನಾಯನವ ನಿಮ್ ಮಾಯಿ ನಾಯ ಬರ್ತದಲ್ಲಿ ಅವನು ಶಿವನ ಅವತಾರ ಎಲ್ಲ ನಮ್ಗೆ. ವರಹ ಅಂದ್ರೆ ಏನು? ಶಿವನ 10ನೇ ಅವತಾರ ಅದು.
ನೋಡಿ, ಎಡಮುಖ ವರಹ ಯಾರ ರಾಜ್ಯ ಲಾಂಛನ ಅಂದ್ರ ವಿಜಯನಗರ ಸಾಮ್ರಾಜ್ಯ, ಬಲಮುಖ ವರಹ ಅಂದ್ರೆ ಬಾದಾಮಿ ಚಾಲುಕ್ಯ ರಾಜ್ಯ ಲಾಂಛನ. ಯಾರು ಹಿಂದೆನೋ ಅನ್ಬಾರ್ದು. ಎಡಮುಖ ವರ ಮತ್ತು ಬಲಮುಖ ವರ. ಹಾಗಾದ್ರೆ ಆನೆ ಯಾರ ರಾಜ್ಯ ಲಾಂಛನ? ಆನೆ ಅನಸರಳ ಮೊದಲಲ್ಲಿ ಆನೆ ಯಾರ ರಾಜ್ಯ ಲಾಂಛನ? ಚಿತ್ರದುರ್ಗದ ಪಾಳೆಗಾರರು. ನೋಡಿ, ಚಿತ್ರದುರ್ಗದ ಪಾಳೆಗಾರರ ರಾಜ್ಯ ಲಾಂಛನ ಯಾವ್ದಂದ್ರ ಆನೆ. 5ನೇ ವೀರ ಮದಕರಿ ನಾಯಕ. ಚಿತ್ರದುರ್ಗದ ಪಾಳೆಗಾರರ 5ನೇ ವೀರ ಮದಕರಿ ನಾಯಕ. ಎಷ್ಟು ಸ್ಟ್ರಾಂಗ್ ಅಂದ್ರೆ ಮಾತಾಡಿಸಿದ ಕಪಾಳ ಹೊಡಿತಂತ, ಅಷ್ಟು ಅಲರ್ಟ್ ಮನುಷ್ಯ, ಬೆತ್ತನದ ಕಪಾಳ ಏಟು. ಮತ್ತೆ 5ನೇ ವೀರ ಮದಕರಿ ನಾಯಕನ ಮೇಲೆ ದಾಳಿ ಮಾಡಿದವರು ಯಾರಂತ ಕೇಳಿದ ಹೈದರ್ ಅಲಿ. ಮನೆ 24/8/2020 KS ಕ್ವಶನ್ ಅದು ಅಲ್ಲ. ಮೋಸದಿಂದ ಹೈದರ್ ಅಲಿ ಏನ್ ಮಾಡ್ತಾನಂದ್ರೆ ಚಿತ್ರದುರ್ಗದ ಪಾಳೆಗಾರ 5ನೇ ವೀರ ಮದಕರಿ ನಾಯಕನನ್ನು ಸೋಲಿಸ್ತಾನೆ. ಓಕೆನಾ? ಹಾಗಾದ್ರೆ ಇಲಿಯೊಂದು ಬೆಕ್ಕನ್ನು ಅಟ್ಟಿಸಿಕೊಂಡು ಹೋದ ಘಟನೆ. ಕೆಳದಿಯ ನಾಯಕರು. ನೋಡಿ, ಕೆಳದಿಯ ನಾಯಕರು. ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ವಿಜಯನಗರ ಸಾಮ್ರಾಜ್ಯ. ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟನು? ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟನು? ಎಕ್ಸಲೆಂಟ್. ಎರಡನೇ ಇಬ್ರಾಹಿಂ ಆದಿಲ್ ಶಾ. ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಯಾರಂದ್ರೆ ಫೆರಿಸ್ತಾ ಎಂಬ ಪ್ರವಾಸಿಗ. ಫೆರಿಸ್ತಾ ಎಂಬ ಪ್ರವಾಸಿಗ ತಾರಿಖ್ ಇ ಫೆರಿಸ್ತಾ ಎಂಬ ಗ್ರಂಥವನ್ನು ಬರೀತಾನೆ. ಆತ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾನೆ ಅಂದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಯಾರನ್ನು ಜಗದ್ಗುರು ಬಾದಶಾ ಎಂದು ಕರೆಯುತ್ತಾರೆ? ನಿಮ್ಮ ಮಾಯಿ ಇಲ್ಯಾಕದು ಅಂತ ಒಟ್ಟು ಆಡ್ತಾರನ ಅಂತ ಕನ್ ಸೇರಿದ ಸಂತನ್ನ ಹೊಸ ಮಂದಿ ಹಂಗೆ ಕುಡಿ ಅಂದ್ರ ಅದು ಧಕ್ಕೆ ಅದಾವುದು. ಇಲ್ಯಾಕದು ಅಂದ್ರ ನಾ ಹೇಳವನ್ ನೋಡಪ್ಪ, ಅದನ್ನ ಹೇಳವನ್ನ. ಎಸ್, ಯಾರನ್ನ ಜಗದ್ಗುರು ಬಾದಶಾ ಎಂದು ಕರೆಯುತ್ತಾರೆ ಅಂದ್ರ 2ನೇ ಇಬ್ರಾಹಿಂ ಆದಿಲ್ ಶಾ. ನೋಡಿ, 2ನೇ ಇಬ್ರಾಹಿಂ ಆದಿಲ್ ಶಾ ಅನ್ನೋದು ಜಗದ್ಗುರು ಬಾದಶಾ ಅಂತ ಕರೀತಾರೆ ಅಲ್ಲ. ಜಗದ್ಗುರು ಬಾದಶಾ ಅಂದ್ರು ಇವನೇ, ಇಬ್ರಾಹಿಂ ರೋಜಾ ಕಟ್ಟಿದವನಂದ್ರು ಇವನೇ, ಈ ನವರಸಪುರ ಉತ್ಸವ ಆರಂಭ ಮಾಡಿದಂತ ವ್ಯಕ್ತಿ ಅಂದ್ರು ಇವನೇ, ತಾರಿಖ್ ಇ ಫೆರಿಸ್ತಾ ಅನ್ನುವಂತ ಒಂದು ಈ ಕಿತಾಬಿ ನವರಸ್ ಎಂಬ ಗ್ರಂಥವನ್ನು ಬರೆದವನು ಇವನೇ, ಬಿಜಾಪುರದ ಆದಲಿ ಶಾಹಿಗಳ ಮನೆತನದ ಪ್ರಸಿದ್ಧ ದೊರೆ ಅಂದ್ರೆ ಇವನೇ. PSI ಕ್ವಶನ್ ಕೇಳೋದಂದ್ರೆ ಇವನ ಮೇಲೆ ಕೇಳ್ತಾನೆ PSI. ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಾಳು, ಗ್ಯಾರಂಟಿ ಇವನ ಮೇಲೆ ಕ್ವಶನ್ ಕೇಳ್ತಾನೆ. ಪಕ್ಕಾ ಕ್ವಶನ್ 199% ಇವನ ಮೇಲೆ. ಇನ್ನು 1% ಕಾಂಜಿ ಪಿಂಜಿ ಸುಮ್ಳು ಎಲ್ಲ ಸಣ್ಣ ಪುಟ್ಟ ದೊರೆಗಳ ಮೇಲೆ ಬರ್ತದೆ. ಬಿಜಾಪುರದ ಆದಿಲ್ ಶಾಹಿ ಮನೆತನ ಸ್ಥಾಪಕ ಯಾರಂದ್ರೆ ಯೂಸುಫ್ ಆದಿಲ್ ಶಾಹಿ ಬರ್ತದೆ. ಗೋಲ್ ಗುಮ್ಮಟ್ ಕಟ್ಟಿಸಿದವ ಯಾರಂದ್ರೆ ಮೊಹಮ್ಮದ್ ಆದಿಲ್ ಶಾ. ಬಿಟ್ರೆ ನೆಕ್ಸ್ಟ್ 99% ಇವನ ಮೇಲೆ ಕ್ವಶನ್. ಇತಿಹಾಸವನ್ನ ಹಿಂಗ್ ಓದಬೇಕು ನೀವು. ಆ ಮನೆತನದ ಮೇಲೆ ಹೊಡೆದ ರಾಮನ ಬಾಳ ಹೊಡೆದಂಗ ಆಗ್ಬೇಕು. ಕರೆಕ್ಟ್ ಇದೇ ಬರ್ತಾನ ಹೋಗ್ಬೇಕು. ಬೆಳಬೆಳತನ ತೂತು ಏನ್ರ ಕೂತ್ರ PS ಆಗಲ್ಲ, ಕೆಲಸ ಆಗಲ್ಲ. ಅದು ಶಾತವಾಹನದಂದ್ರೆ ಗೌತಮ್ ಪುತ್ರ ಶಾತಕರ್ಣಿನೇ ಓದಬೇಕು. ಮೌರ್ಯ ಸಾಮ್ರಾಜ್ಯ ಅಂತಂದ್ರೆ ಕಾಕುತ್ಸವರ್ಮನ ಬಗ್ಗೆನೇ ಓದಬೇಕು. ಬಾದಾಮಿ ಚಾಲುಕ್ಯರು ಅಂದ್ರೆ ಇಮ್ಮಡಿ ಪುಲಿಕೇಶನ ಬಗ್ಗೆನೇ ಓದಬೇಕು. ಪ್ರಸಿದ್ಧ ದೊರೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಹೊರತು ಸಮರ್ಥರ ಇತಿಹಾಸ ಪುಟದಲ್ಲಿ ಉಳಿತಾರೆ. ಯಾರ್ಯಾರು ಸಮರ್ಥರದಾರಲ್ಲ, ಸಮರ್ಥರ ಮಾತ್ರ PSI ಆಗ್ತಾರೆ. ಇತಿಹಾಸ ಪುಟದಲ್ಲಿ ಉಳಿಯೋರು ಯಾರಂದ್ರೆ ಸಮರ್ಥರು. ನೀ ಯಾಕೆ ನಾವಂತಲ್ಲ, ನಿನಗ್ ಗೊತ್ತಿರ್ಬೇಕಲ್ಲ ಸಮರ್ಥ ಹೌದಾ ಅಲ್ಲೋ ಅಂತ. ನೋಡು, ನಾವು ಸರ್ ಅಂತ ಕೇಳ್ತ ನೋಡ. ನೀವು ಸಮರ್ಥ ಆಗ್ಬೇಕಾದ್ರೆ ನನ್ನ ಪಾಠ ಪರ್ಫೆಕ್ಟ್ ಓದ್ಬೇಕು. ನೀವು ಬುಕ್ಕ ಓದ್ಬೇಕು. ಬುಕ್ಕನೇ ಬೇಸರ ಕಳ್ಸ್ಬೇಕು. ಎಷ್ಟು ತಲೆ ಸುಮ್ ಹೋಗಂತ ಆ ತರ ರೆಡಿ ಆಗ್ಬೇಕು ನೀವು. ನೆಕ್ಸ್ಟ್ ಕ್ವಶನ್. ಶ್ರೀಕೃಷ್ಣ ದೇವರಾಯ
ಅಮೋಘ ವರ್ಷ ನೃಪತುಂಗ, ವಿಷ್ಣುವರ್ಧನ, ಇಮ್ಮಡಿ ಪುಲಕೇಶಿ. ಇದರಲ್ಲಿ ಯಾರನ್ನ ಪರಮೇಶ್ವರ ಅಂತ ಕರೀತಾ ಇದ್ರು? ಯಾರನ್ನ ಪರಮೇಶ್ವರ ಎಂದು ಕರೆಯುತ್ತಿದ್ದರು? ಶಬಾಷ್. ನೋಡಿ, ಇಮ್ಮಡಿ ಪುಲಕೇಶಿ. ನೋಡಿ, ಇಮ್ಮಡಿ ಪುಲಕೇಶಿನನ್ನು ಏನಂತ ಕರೀತಾರಂದ್ರೆ ಪರಮೇಶ್ವರ ಎಂಬ ಬಿರುದಿತ್ತು. ಯಾಕಂದ್ರೆ ಈತನನ್ನ ದಕ್ಷಿಣಪತೇಶ್ವರ ಅಂತ ಕರೀತಿದ್ರು. ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವಂತ ಇಮ್ಮಡಿ ಪುಲಕೇಶ ನರ್ಮದಾ ಕಾಳಗವನ್ನು ಮಾಡುವುದರ ಮೂಲಕ ಉತ್ತರ ಪತೇಶ್ವರ ಅನಿಸಿಕೊಂಡಂತ ಹರ್ಷವರ್ಧನ ಸೋಲಿಸಿದಂತ ದೊರೆ ಯಾರಂದ್ರೆ ಇಮ್ಮಡಿ ಪುಲಕೇಶಿ. ಅದಕ್ಕೆ ಇವನಿಗೆ ಏನಂತ ಬರೆದಿತ್ತು ಅಂದ್ರೆ ಪರಮೇಶ್ವರ ಅನ್ನುವಂತ ಬಿರುದನ್ನು ಹೊಂದಿದ್ದ. ಕ್ವಶನ್ ಆಗಿದೆ, ಯಾರನ್ನು ಪರಮೇಶ್ವರ ಎಂದು ಕರೆಯುತ್ತಿದ್ದರಂದ್ರೆ ಇಮ್ಮಡಿ ಪುಲಕೇಶನನ್ನ. ಆಂಧ್ರ ಭೋಜ ಯಾರು? ಯಾರನ್ನ ಆಂಧ್ರ ಭೋಜ ಎಂದು ಕರೆಯುತ್ತಿದ್ದರು? ಶಬಾಷ್. ಶ್ರೀಕೃಷ್ಣ ದೇವರಾಯ. ನೋಡಿ, ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಅಂತ ಕರೀತಿದ್ರು. ಯಾಕಂದ್ರೆ ಇಡೀ ಆಂಧ್ರ ಪ್ರದೇಶವನ್ನ ಗೆದ್ದಿದ್ದ. ಆಂಧ್ರವನ್ನ ನಮ್ಮ ಕರ್ನಾಟಕದ ಅಡಿಯಲ್ಲಿ ತಂದಿದ್ದ. ಕನ್ನಡ ನಾಡಿನ ಆಳ್ವಿಕೆ ಆಂಧ್ರ ಪ್ರದೇಶ ಒಳಪಟ್ಟಿತ್ತು. ಅದಕ್ಕೆ ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಎಂದು ಕರೆಯುತ್ತಾರೆ. ಈ ಕೆಳಗಿನ ಯಾವ ದೊರೆಯನ್ನ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯುತ್ತಿದ್ದರು? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಶಬಾಷ್. ಶ್ರೀಕೃಷ್ಣ ದೇವರಾಯ. ನೋಡಿ, ಶ್ರೀಕೃಷ್ಣ ದೇವರಾಯನನ್ನ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯುತ್ತಿದ್ದರು. ಈ ಕೆಳಗಿನ ಯಾವ ವ್ಯಕ್ತಿಯ ಕಾಲಾವಧಿ 1509ರಿಂದ 1529ರವರೆಗೆ? ಸಿವಿಲ್ PSI ಕೇಳಿದ ಪ್ರಶ್ನೆ 2020. ಶಬಾಷ್. ಎಕ್ಸಲೆಂಟ್, ಎಕ್ಸಲೆಂಟ್. ಶ್ರೀಕೃಷ್ಣ ದೇವರಾಯ. ನೋಡಿ, ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್ ಅವರು ಭೇಟಿ ಕೊಟ್ಟಿದ್ದರು? ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್. ಎಕ್ಸಲೆಂಟ್. ಶ್ರೀಕೃಷ್ಣ ದೇವರಾಯ. ನೋಡಿ, ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್ ಅವರು ಭೇಟಿ ಕೊಟ್ಟಿದ್ದು ಯಾರ ಕಾಲಕ್ಕೆ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲಕ್ಕೆ. ಈ ಕೆಳಗಿನ ಯಾವ ದೊರೆ ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಹೆಬ್ಬಟ್ಟನ್ನು ಕೊಟ್ಟ? ಅವನ್ ಸರದಾಗ ಶ್ರೀಕೃಷ್ಣ ದೇವರಾಯ ಹಾಕಿದ್ರು. ನೋಡಿ, ಗದ್ದಲಾಕಿ ಅದೇ ಕೇಳಂಗದ್ರ ಬಾ ಅಂತ ಹೇಳಿ. ಈ ಕೆಳಗಿನ ಯಾವ ದೊರೆ ಮಹಾರಾಷ್ಟ್ರದ ಕೊಲ್ಲಾಪುರಿ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಹೆಬ್ಬಟ್ಟನ್ನು ಕೊಟ್ಟ? ಶಬಾಷ್. ಆಕಾಶ್ ಹುಗಾರ್ ಅವರು, ಮಲ್ಲು ಅವರು, ಆರ್ಯ ಮೈಸೂರು ಅವರು, ಶ್ರುತಿ BM ಅವರು, ಪರಶುರಾಮ್ ಅವರು, ಶಿಲ್ಪಾ ಅವರು, ರಾಮು ಅವರು, ನಂದನ್ ಅವರು, ರಕ್ಷತ್ ಅವರು, ನೇತ್ರಾವತಿ ಅವರು. ಸರಿಯಾಗಿರುವಂತ ಉತ್ತರ ಅಮೋಘ ವರ್ಷ ನೃಪತುಂಗ. ನೋಡಿ, ಅಮೋಘ ವರ್ಷ ನೃಪತುಂಗ. ಈ ಕೆಳಗಿನ ಯಾವ ದೊರೆಯನ್ನ ತಲಕಾಡುಗೊಂಡ ಎಂದು ಕರೆಯುತ್ತಿದ್ದರು? ತಲಕಾಡುಗೊಂಡ ವೀರನಾರಾಯಣ ಕದನ ಪ್ರಚಂಡ ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ. ಶಬಾಷ್. ವಿಷ್ಣುವರ್ಧನ ಬಿರುದು. ನೋಡಿ, ವಿಷ್ಣುವರ್ಧನ್ ಏನಂತ ಕರೀತಾರಂದ್ರೆ ತಲಕಾಡುಗೊಂಡ ವೀರನಾರಾಯಣ. ಬಾಳ ಹೊಸಂತು ಇಲ್ಲಿ ಕೊಡಿ, ಅವ್ನು ಚೂಡ ಹಾಕಿ ಕೊಡಪ್ಪ ಅಂತ. ತಲಕಾಡುಗೊಂಡ ವೀರನಾರಾಯಣ ಕದನ ಪ್ರಚಂಡ ಯಾರ ಬಿರುದು ಅಂದ್ರೆ ವಿಷ್ಣುವರ್ಧನ ಬಿರುದಾಗಿತ್ತು. ವಿಷ್ಣುವರ್ಧನ ಬಿರುದು ಏನಂತಂದ್ರೆ ತಲಕಾಡುಗೊಂಡ ವೀರನಾರಾಯಣ ಕದನ ಪ್ರಚಂಡ. ಯಾರ ಬೆಕ್ಕನಾಳಗೊಂಡ ನಾವು. ನೀವು ಬಂದ್ರೆ ನಿಮ್ಗೂ ಚೂಡ ಸಿಗ್ತಾವ, ನಿಮ್ ಬಿಟ್ಟು ಬೇರೆ ಇದೀವಿ ನಾವು. ತಲಕಾಡುಗೊಂಡ ವೀರನಾರಾಯಣ ಕದನ ಪ್ರಚಂಡ ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ ಅಂತ ಕರೀತಿದ್ರು. ಯಾರನ್ನ? ವಿಷ್ಣುವರ್ಧನ್ ಕರೀತಿದ್ರು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ದೊರೆ ಪೆರೆಮಾಳ ಕಾಳಗ, ಸುರಮಾರ ಕಾಳಗದಲ್ಲಿ ಮರಣ ಅಪ್ಪಿದನು? ಪೆರೆಮಾರ ಕಾಳಗ, ಸುರಮಾರ ಕಾಳಗದಲ್ಲಿ ಮರಣ ಅಪ್ಪಿರ್ತಕ್ಕಂಥ ವ್ಯಕ್ತಿ ಯಾರು? ಶಬಾಷ್. ಇಮ್ಮಡಿ ಪುಲಕೇಶ. ನೋಡಿ, ಇಮ್ಮಡಿ ಪುಲಕೇಶ 642ರಲ್ಲಿ ಇದೇ ತರ ಟಾರ್ಗೆಟ್ ಮಾಡ್ತಾನೆ. ಈ ಕೆಳಗಿನ ಯಾವ ಅರಸನ ಸೈನ್ಯದ ಹೆಸರು ಕರ್ನಾಟ ಬಲ ಎಂದು ಹೆಸರಿಸಲಾಗಿತ್ತು? 2019 FDA ಕೇಳಿದ ಪ್ರಶ್ನೆ. ಈ ಕೆಳಗಿನ ಯಾವ ಅರಸನ ಸೈನ್ಯದ ಹೆಸರು ಕರ್ನಾಟ ಬಲ? ಕರ್ನಾಟ ಬಲ. ಸರಿಯಾದಂತ ಉತ್ತರ ಇಮ್ಮಡಿ ಪುಲಕೇಶ. ನೋಡಿ, ಇಮ್ಮಡಿ ಪುಲಕೇಶನ ಸೈನ್ಯದ ಹೆಸರನ್ನು ಏನಂತ ಕರೀತಾರಂದ್ರೆ ಕರ್ನಾಟ ಬಲ ಅಂತ ಕರೀತಿದ್ರು. ಕರ್ನಾಟ ಬಲ. ಕ್ವಶನ್ ಆಗಿದೆ, ಕರ್ನಾಟ ಬಲ ಎಂದು ಕರೆಯುತ್ತಿದ್ದರು. ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಸುಲೇಮಾನ್ ಎಂಬ ಅರಬ ಪ್ರವಾಸಿಗೆ ಭೇಟಿ ಕೊಟ್ಟನು?
ಸುಲೇಮಾನ್ ಎಂಬ ಅರಬ ಪ್ರವಾಸಿಗೆ ಭೇಟಿ ಕೊಟ್ಟದ್ದು ಅಧಿಕಾರಾವಧಿಯಲ್ಲಿ? ಯಾರ ಅಧಿಕಾರಾವಧಿಯಲ್ಲಿ ಅಂದ್ರೆ ಅಮೋಘ ವರ್ಷ ನೃಪತುಂಗನ ಕಾಲಕ್ಕೆ ಭೇಟಿ ಕೊಡ್ತಾ ನೋಡಿ. ಸುಲೇಮಾನ್ ಯಾವ ರಾಷ್ಟ್ರದವನು ಅಂದ್ರೆ ಅರಬ ರಾಷ್ಟ್ರದ ಪ್ರವಾಸಿಗ. ಅರಬ ರಾಷ್ಟ್ರದ ಪ್ರವಾಸಿಗನಾಗಿರುವಂತ ಸುಲೇಮಾನ್ ಬಂದು ಏನ್ ಹೇಳ್ತಾನಂದ್ರೆ, ಪ್ರಪಂಚದ 4 ಸಾಮ್ರಾಜ್ಯಗಳಲ್ಲಿ ನಿಮ್ದು ಒಂದು ಅಂತ ತಾನು. ಜಗತ್ತಿನ 4 ಸಾಮ್ರಾಜ್ಯಗಳಲ್ಲಿ ನಿಮ್ದು ಒಂದಂದ ಗಾವರಾತ್ ಅಮೋಘ ವರ್ಷ ನೃಪತುಂಗ ಯಾರ್ಲೇ ಹೇಳಿದ್ದು. ಇನ್ನ 3 ಸಾಮ್ರಾಜ್ಯ ಯಾವು ಅಂದ್ರೆ, ಒಂದು ಅರಬ ಸಾಮ್ರಾಜ್ಯ, ಇನ್ನೊಂದು ರೋಮ ಸಾಮ್ರಾಜ್ಯ, ಇನ್ನೊಂದು ಚೀನಿ ಸಾಮ್ರಾಜ್ಯ. ಈ ಜಸ್ಟ್ ನಮ್ದೊಂದು ಸಾಮ್ರಾಜ್ಯ ಅಂದೆ, ಬಿಸಿ ಊಟದ ಬಳಗದ್ದು ನೋಡಿ. ಪ್ರಪಂಚದ 4 ಸಾಮ್ರಾಜ್ಯಗಳಲ್ಲಿ ಒಂದು ಅದು ಅಮೋಘ ವರ್ಷ ನೃಪತುಂಗನ ಸಾಮ್ರಾಜ್ಯ ಅಂತ ಹೇಳ್ತಾನೆ. ಯಾಕಂದ್ರೆ ಹೆಂಗ್ ಮಾಡಿರ್ತಾನ ನಾವು. ಇವತ್ತೇನು ಕಲಬುರಗಿ ಜಿಲ್ಲೆಯ ಮಾನಕೇಟ ಇದೆಯಲ್ಲ, ಆ ಕಲಬುರಗಿ ಜಿಲ್ಲೆಯ ಮಾನಕೇಟದಲ್ಲಿ ಅರಮನೆಯನ್ನು ಕಟ್ಟಿರ್ತಾನೆ. ಅರಮನೆ ಹೆಂಗ್ ಕಟ್ಟಿರ್ತಾನ ಅಂದ್ರೆ ಇಂದ್ರ ನಾಚಬೇಕು ಅಂತ ಅದ್ಭುತವಾದ ಅರಮನೆ ಕಟ್ಟಿದಂತ ವ್ಯಕ್ತಿ ಅಮೋಘ ವರ್ಷ ನೃಪತುಂಗ. ಅಂತ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಆ ಸುಲೇಮಾನ್ ಅನ್ನುವಂತ ಪ್ರವಾಸಿಗ ಏನ್ ಹೇಳ್ತಾನಂದ್ರೆ, ಜಗತ್ತಿನ 4 ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳ್ತಾನೆ. ಮತ್ತ ಅವನು ಸಮಾಧಾನ ಮಾಡಿ ಬೈದು ಒಂದ್ ಕಪ್ ಚಹಾ ಕುಡಿಸಿ, ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಉಯೇನ್ಸ್ತಾಂಗ ಭೇಟಿ ಕೊಟ್ಟಿದ್ದನು? ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಉಯೇನ್ಸ್ತಾಂಗ ಭೇಟಿ ಕೊಟ್ಟಿದ್ದನು? ಶಬಾಷ್. ಸರಿಯಾದಂತ ಉತ್ತರ ಇಮ್ಮಡಿ ಪುಲಕೇಶಿ ನೋಡಿ. ಇಮ್ಮಡಿ ಪುಲಕೇಶಿನ ಆಸ್ಥಾನಕ್ಕೆ ಉಯೇನ್ಸ್ತಾಂಗ್, ಚೀನಾ ಪ್ರವಾಸಿಗನಾಗಿರುವಂತ ಉಯೇನ್ಸ್ತಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂದ್ರೆ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ನೆನ್ಪಿಡಿ, ಒಟ್ಟು 3 ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾನಂತ. ಬಾದಾಮಿ ಚಾಲುಕ್ಯರ ಆಸ್ಥಾನಕ್ಕೆ ಭೇಟಿ ಕೊಟ್ಟ, ಪಕ್ಕದಲ್ಲಿರುವಂತ ಪಲ್ಲವರ 1ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿ ಕೊಟ್ಟ, ಕನೌಜದ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಹೌದಲ್ಲೋ? 3 ಸಾಮ್ರಾಜ್ಯಗಳಿಗೆ ಭೇಟಿ ಕೊಡ್ತಾನೆ ಯಾರು? ಹುಯೇನ್ಸ್ತಾಂಗ್. ಈ ತರ ಪ್ರಶ್ನೆಗಳು ರಿಪೀಟ್ ಆಗ್ತಾ ನೋಡಿ. ಯಾವ ಪ್ರವಾಸಿಗೆ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ, ಈ ತರದ ಪ್ರಶ್ನೆಗಳು ಗ್ಯಾರಂಟಿ ಕೇಳ್ತಾ ಬರ್ತಾನೆ. ಈ ಕೆಳಗಿನ ಯಾರ ಆಸ್ಥಾನಕ್ಕೆ ರಾಮಾನುಚಾರ್ಯರು ಭೇಟಿ ಕೊಟ್ಟಿದ್ದರು? ರಾಮಾನುಚಾರ್ಯರು ಭೇಟಿ ಕೊಟ್ಟಿದ್ದರು. ವಿಷ್ಣುವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು ನೋಡಿ. ರಾಮಾನುಚಾರ್ಯರು ವಿಷ್ಣುವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ವಿಶೇಷ ಏನು ಅಂತಂದ್ರೆ, ವಿಷ್ಣುವರ್ಧನನ ಪ್ರಭಾವದಿಂದ ರಾಮಾನುಚಾರ್ಯರ ಪ್ರಭಾವದಿಂದ ಬಿಟ್ಟಿದೇವ ಅನ್ನುವಂತ ವ್ಯಕ್ತಿ ಆತ ವಿಷ್ಣುವರ್ಧನ ಅಂತ ಹೇಳಿ ತನ್ನ ಹೆಸರನ್ನ ಬದಲಾವಣೆ ಮಾಡ್ಕೊತಾನೆ. ವೈಷ್ಣವ ಪಂಥವನ್ನ ಅನುಸರಿಸಿದಂತ ವ್ಯಕ್ತಿ ಯಾರಂದ್ರೆ ವಿಷ್ಣುವರ್ಧನ. ನೆನ್ಪಿಡಿ. ಹಾಗಾದ್ರೆ ಕನ್ಯೆಗಾಳ ಕಾಳಗವನ್ನ ಮಾಡಿರ್ತಕ್ಕಂಥ ದೊರೆ ಯಾರು? ಈ 4 ದೊರೆಗಳಲ್ಲಿ ಕನ್ಯೆಗಾಳ ಕಾಳಗವನ್ನು ಮಾಡಿರ್ತಕ್ಕಂಥ ದೊರೆ ಯಾರು? ಶಬಾಷ್, ವಿಷ್ಣುವರ್ಧನ್. ರೈಟ್ ಆನ್ಸರ್ ನೋಡಿ. ಕನ್ಯೆಗಾಳ ಕಾಳಗವನ್ನು ಮಾಡಿರ್ತಕ್ಕಂಥ ದೊರೆ ಯಾರಂದ್ರೆ ವಿಷ್ಣುವರ್ಧನ. ವಿಷ್ಣುವರ್ಧನ. ಚರಕ ಸಂಘ, ಕೆಪಿಸಿಸಿ, ಹಿಂದೂಸ್ತಾನ ಸೇವಾದಳ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಎಬಿಸಿಡಿ, ಬಿಎಸಿಡಿ, ಎಸಿಬಿಡಿ, ಡಿಎಬಿಸಿ. ಸರಿಯಾಗಿರುವಂತ ಕಾಲಾನುಕ್ರಮವನ್ನು ಬರೆಯಿರಿ. ಸರಿಯಾಗಿರುವಂತ ಕಾಲಾನುಕ್ರಮ: ಚರಕ ಸಂಘದ ಸ್ಥಾಪನೆ, ಕೆಪಿಸಿಸಿ ಸ್ಥಾಪನೆ, ಹಿಂದೂಸ್ತಾನ ಸೇವಾದಳದ ಸ್ಥಾಪನೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಯಾಕ? ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ. ಮಂಜುನಾಥ್ ಅವರು, ರಕ್ಷತ್ ಅವರು, ಬಸವರಾಜ್ ಅವರು, ಚೈತ್ರ ರಮೇಶ್ ಅವರು, ಪ್ರದಿ ಅವರು, ಮಲ್ಲು ಅವರು, ಸಂತೋಷ್ ಅವರು, ಸ್ವರ ರಾಠೋಡ್ ಅವರು, ಅನಿತಾ ಅವರು, ದತ್ತು ಅವರು, ಬಸಮ್ಮ ಕೊಪ್ಪದವರು, ಸಚಿನ್ ಅವರು, ಪೂಜಾ ಅವರು, ರುದ್ರೇಶ್ ಅವರು, ಶ್ರುತಿ ಬಿಎಂ ಅವರು, ಇವರು ಕರೆಕ್ಟ್ ಆನ್ಸರ್ ಮಾಡಿರ್ತಕ್ಕಂಥ ವೇಗದಲ್ಲಿ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ಮಲ್ಲು, ಆರ್ಯ ಮೈಸೂರು, ಸಂತೋಷ, ವೀರೇಶ, ಸಂಜಯ್ ಕುಮಾರ್, ಜಯಶ್ರೀ, ಕವಿತಾ ಪಾಟೀಲ್, ಶರಣಗೌಡ, ಶಿವು, ಸೋಮು. ಸರಿಯಾಗಿರುವಂತ ಉತ್ತರ ಬಿಎಸಿಡಿ ನೋಡಿ. ಯಾಕಂದ್ರ ಚರಕ ಸಂಘ ಸ್ಥಾಪನೆಯಾಗಿದ್ದು 1922. ಎನ್ಪಿಡಿ ಇವೆಲ್ಲ ನಾಳೆ PSI ವಾರೆಂಟ್ ಹಿಂಗೆ ಬರ್ತಾವ. ಚರಕ ಸಂಘ ಸ್ಥಾಪನೆಯಾಗಿದ್ದು 1922, ಕೆಪಿಸಿಸಿ ಸ್ಥಾಪನೆಯಾಗಿದ್ದು 1920, ಹಿಂದೂಸ್ತಾನ ಸೇವಾದಳ 1923, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1923.
24 ಕರೆಕ್ಟಾ? ಅದಕ್ಕೆ ಯಾಕೆ ತಪ್ಪ ಹಾಕ್ಲಕತ್ತಾರ ಅಂತ ಹೇಳಿ ನಾನು ಎಡಗಣ್ ಹಾರ್ಲಕ್ ಶುರು ಮಾಡಿತ್ತು, ಇವ್ರು ತಪ್ಪ ಹಾಕ್ಯಾರ ಅಂತೇಳಿ. ಚರಕ ಸಂಘ ಸ್ಥಾಪನೆ ಆಗಿದ್ದು ಜಗಳ, ಬರೀ ಜಗಳ ಗಂಟು ಮಂದಿ. 1922 ಚರಕ ಸಂಘ, 1926 ಕೆಪಿಸಿಸಿ, 1923 ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ, 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಹಾಗಾದ್ರೆ ಚರಕ ಸಂಘ ಸ್ಥಾಪನೆ ಆಗಿದ್ದೆಲ್ಲಿ? ಬೆಂಗಳೂರು. ಕೆಪಿಸಿಸಿ ಸ್ಥಾಪನೆ ಆಗಿದ್ದೆಲ್ಲಿ? ನೋಡಮ್ ಯಾರು ಹೇಳ್ತಾರೆ. ಕೆಪಿಸಿಸಿ ಸ್ಥಾಪನೆ ಆಗಿದ್ದು ಎಕ್ಸಲೆಂಟ್ ಪ್ರಶಾಂತ್, ಗುಡ್. ಸರಿಯಾದಂತ ಉತ್ತರ ಗದಗ. ನೋಡಿ, ಕೆಪಿಸಿಸಿ ಸ್ಥಾಪನೆ ಆಗಿದ್ದು ಗದಗ. ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ ಆಗಿದ್ದು ಹಿಂದೂಸ್ತಾನ್ ಸೇವಾದಳ, ಎಕ್ಸಲೆಂಟ್. ಹುಬ್ಬಳ್ಳಿ ನೋಡಿ, ಯಾರು ಮೈಸೂರ ನಾವು, ಹುಬ್ಬಳ್ಳಿ ನೋಡಿ, ಹುಬ್ಬಳ್ಳಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ. ಕರ್ನಾಟಕದ ಬಹುತೇಕ ಸ್ವತಂತ್ರ ಹೋರಾಟ ನಡೆದದ್ದು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗದಲ್ಲಿ. ಯಾಕಂದ್ರ ಅಲ್ಲಿ ಮುಂಬೈ ಕರ್ನಾಟಕ ಇತ್ತು, ಯಾರು ಕೇಳ್ತಿರ್ಲಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಏನಾದ್ರು ಹೋರಾಟ ಮಾಡ್ತಿದ್ರೆ ಕಾಶಿದ ಕೆಬ್ಬನ ಕಿವೆ ಹಾಕಿ ಬಿಡ್ತದ ಹೈದರಾಬಾದ್ ನಿಜಾಮ. ಮೈಸೂರಿನ ಒಡೆಯರ ಭಾಗದಲ್ಲಿ ಏನಾದ್ರು ಹೋರಾಟ ಮಾಡಿದ್ರೆ ಆನೆ ಕಾಳಿಗೆ ತುಳಿಸಿ ಬಿಡ್ತಿದ್ದ, ಟಮಾಟೋ ಹೊಡೆದಂಗ್ ತುಳಿದು ಹೋಗ್ಬಿಡ್ಬೇಕು. ಈ ಬೆಂಗಳೂರು ಭಾಗದಲ್ಲಿ ಹೋರಾಟ ಮಾಡಿದ್ರೆ ಬ್ರಿಟಿಷರು ಗುಂಡಿಟ್ಟು ಕೊಂದು ಬಿಡ್ತಿದ್ರು. ಸುಮ್ಮನೆ ಯಾರಿಗೆ ಹೇಳಬಾರ್ದು. ಅದಕ್ಕೆ ಬಹುತೇಕ ಸ್ವತಂತ್ರ ಹೋರಾಟ ನಡೆದದ್ದೆಲ್ಲಿ ಅಂತಂದ್ರೆ ಉತ್ತರ ಕರ್ನಾಟಕದ ಬಯಲು ಸೀಮೆಯಲ್ಲಿ. ಅಲ್ಲಿ ಯಾರಿಗೂ ಹೇಳಬಾರ್ದಂತಲ್ಲ, ಸುಮ್ಮನೆ ಗಪ್ಚುಪ್ ಇರ್ಬೇಕು. ಹಿಸ್ಟ್ರಿ ಸ್ಟ್ರಾಟಜಿ ಎಲ್ಲವು ಹೇಳ್ತೇನೆ. ಜಿಯೋಗ್ರಫಿ ಹೇಳ್ತೇನೆ, ನಾನೇ ಹೇಳೋಲ್ಲ ಜಿಯೋಗ್ರಫಿ ಅದು. ಹೌದಲ್ಲ, ಕರೆಕ್ಟ್ ಇಲ್ಲಿದು. ನಮ್ಮ ಕರ್ನಾಟಕದ ಸ್ವತಂತ್ರ ಹೋರಾಟ ಬಹುತೇಕವಾಗಿ ಬಿಜಾಪುರ. ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ, ಸರ್ ಮುಂಬೈ ಕರ್ನಾಟಕದಲ್ಲಿ ಯಾಕೆ ಅಷ್ಟು ಪ್ರಭಾವ ಆಯ್ತು ಹಿಸ್ಟ್ರಿ ಅಥವಾ ಕರ್ನಾಟಕದ ಹೋರಾಟ ಯಾಕೆ ಸ್ಟ್ರಾಂಗ್ ಆಯ್ತು ಅಂತಂದ್ರ ಬಾಲಗಂಗಾಧರ ತಿಲಕರ ಪ್ರಭಾವ ಬಾಳ ಇತ್ತು. ನಮ್ ಕಡೆ ಜ್ವಾಳ ಮಾರ್ಯಾರ, ಗೋಧಿ ಅಂಗಡಿ ಹಾಕ್ಯಾರ, 2 ಸೊಲಿಗೆ 3 ಸೊಲಿಗೆ ಜ್ವಾಳ ಗೋಧಿ ಹಾಕಿ ಕೇಸರಿ ಪತ್ರಿಕೆ ತೋದ್ರು. ಕೇಸರಿ ಪತ್ರಿಕೆ ತಗೊಂಡು ಕಟ್ಟಿ ಮ್ಯಾಗ ಚೋಡ ತಂದ್ಕೊತ ಕೇಸರಿ ಪತ್ರಿಕೆ ಓದ್ಯಾರ. ಇಲ್ಲಿ ನಮ್ ಕಡೆ ಜ್ವಾಳ ಮಾರ್ಯಾರ, ಗೋಧಿ ಅಂಗಡಿ ಹಾಕ್ಯಾರ, 2 ಸೊಲಿಗೆ 3 ಸೊಲಿಗೆ ಜ್ವಾಳ ಗೋಧಿ ಹಾಕಿ ಕೇಸರಿ ಪತ್ರಿಕೆ ತೋದ್ರು. ಕೇಸರಿ ಪತ್ರಿಕೆ ತಗೊಂಡು ಕಟ್ಟಿ ಮ್ಯಾಗ ಚೋಡ ತಂದ್ಕೊತ ಕೇಸರಿ ಪತ್ರಿಕೆ ಓದ್ಯಾರ. ಇಲ್ಲಿ ಕರ್ನಾಟಕ, ಉತ್ತರ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಅತಿ ಹೆಚ್ಚು ಕೇಸರಿ ಚಂದದಾರರಿದ್ರತ್ತ, ಮುಂಬೈಕ್ಕಿಂತಲೂ ಹೈಯೆಸ್ಟ್. ಹೌದು, ಮರಾಠಿ ಭಾಷೆಯಲ್ಲಿ ಎಲ್ಲ ಹೇಳ್ತೀನಿ ಸುಮ್ಮನೆ. ಕೇಸರಿ ಪತ್ರಿಕೆ ಇವೆಲ್ಲ ನೋಡಿ, ಇವೆಲ್ಲ ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ನೋಡಿ, ಕರ್ನಾಟಕ ವಿದ್ಯಾವರ್ತಕ ಸಂಘ, ವಿದ್ಯಾವರ್ತಕ ಸಂಘ, ಮ್ಯಾಜನಿಕ್ ಕ್ಲಬ್ ಸ್ಥಾಪನೆ, ಬೆಳಗಾವಿಯಲ್ಲಿ ಹೋಮ್ ರೂಲ್ ಚಳವಳಿ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ, ಎಬಿಸಿಡಿ, ಬಿಎಸಿಡಿ, ಸಿಎಬಿಡಿ, ಡಿಎಬಿಸಿ. ಕರೆಕ್ಟ್ ಆನ್ಸರ್ ಹಾಕಿ ನೋಡೋಣ. ಪಟ 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 ಹಾಕ್ಬೇಕು. ಅದಕ್ಕೆ ನೀವು ಇನ್ನೂ ಇದು ಪರ್ಫೆಕ್ಟ್ ಆಗ್ಬೇಕಿದು. ವಿದ್ಯಾವರ್ತಕ ಸಂಘದ ಸ್ಥಾಪನೆ, ಮ್ಯಾಜನಿಕ್ ಕ್ಲಬ್ ಸ್ಥಾಪನೆ, ಬೆಳಗಾವಿ ಹೋಮ್ ರೂಲ್ ಚಳವಳಿ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ. ಸರಿಯಾಗಿರುವಂತ ಉತ್ತರ ಎಬಿಸಿಡಿ ನೋಡಿ. ಯಾಕಂದ್ರೆ ಕರ್ನಾಟಕದ ವಿದ್ಯಾವರ್ತಕ ಸಂಘ ಸ್ಥಾಪನೆ ಆಗಿದ್ದ ಯಾವಾಗ? ಕರ್ನಾಟಕದ ವಿದ್ಯಾವರ್ತಕ ಸಂಘ ಸ್ಥಾಪನೆ ಆಗಿದ್ದ ಯಾವಾಗ? ಎಕ್ಸಲೆಂಟ್, 1890. ನೆನಪಿಡಿ, ಹಿಂಗೆ ಬರುತ್ತ ಕ್ವಶನ್. ಮ್ಯಾಜನಿಕ್ ಕ್ಲಬ್ ಸ್ಥಾಪನೆ ಆಗಿದ್ದು ಶಬಾಷ್ 1907. ಬೆಳಗಾವಿಯಲ್ಲಿ ಹೋಮ್ ರೂಲ್ ಚಳವಳಿ 1916. ನೋಡಿ, ಬೆಳಗಾವಿ ಮತ್ತು ಧಾರವಾಡದಲ್ಲಿ 2 ಕಡೆ ನಡೀತದೆ, ಬೆಳಗಾವಿ ಮತ್ತು ಧಾರವಾಡದಲ್ಲಿ. ಅಂಕೋಲಾ ಉಪ್ಪಿನ ಸತ್ಯಾಗ್ರಹ 1930.
ಗಂಗಾಧರ ರಾವ್ ದೇಶಪಾಂಡೆ, ಹನುಮಂತರಾವ್ ಯಾಳಗಿ, ಗಂಗಾಧರ ದೇಶಪಾಂಡೆ, ಎಂಪಿ ನಾಡಕರ್ಣಿ. ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಅದಕ್ಕೆ ಹೇಳೋದು ನಾವು ಇನ್ನ ಗಟ್ಟಿ ಆಗ್ಬೇಕು ನೀವು. ಒಂದು ಪಿಸಿ ಆಗದ ಮಲ್ಲೊಂದು ನೌಕರಿ ಸಂತೋಷ ವಿದ್ಯಾವರ್ತಕ ಸಂಘ ಸ್ಥಾಪನೆ ಆಗಿದ್ದು RH ದೇಶಪಾಂಡೆ. ಹೌದಲ್ಲ? ಗಂಗಾಧರ ದೇಶಪಾಂಡೆ ಯಾಕೆ ಬರ್ತಾನ ಅಲ್ಲಿ? RH ದೇಶಪಾಂಡೆ ಅಂತ ಹೇಳಿನೇ ಇಲ್ಲೋ? ಅಲ್ಲ, ಕೂಲ್ ಅಲ್ಲ ಇವೆಲ್ಲ. ಸಿಂಪಲ್ ನಿಮ್ ಒಳ್ಳೆ ರಿಪೀಟ್ ಮಾಡೋದಾಗಲ್ಲ. ಯಾರು ಹೋಗ್ಲಿ ಬಿಡೋ, ನಾ ಜಗಳ ತೆಗೆದೇನೇನು? ನೀ ಜಗಳ ಹಚ್ಚಲಾಗೈತಿ, ಹೋಗ್ಲಿ ಬಿಡತ್ತ. ನೋಡಿ, ಕರ್ನಾಟಕದಲ್ಲಿ ವಿದ್ಯಾವರ್ತಕ ಸಂಘವನ್ನ 1890ರಲ್ಲಿ RH ದೇಶಪಾಂಡೆ ಅವರು ಸ್ಥಾಪನೆ ಮಾಡ್ತಾರೆ ಅಲ್ಲ? ಯಾರವ ಕೂಲು ದುದ್ದಿ ಅನ್ನವ ಮಾಯಿ ಅನ್ನಬಾರ್ದು ದುದ್ದಿ ಅಂತ ಹೇಳಿ. ಮ್ಯಾಜನಿ ಕ್ಲಬ್ ಸ್ಥಾಪನೆ ಆಗಿದ್ದು ಹನುಮಂತರಾವ್ ಯಾಳಗಿ ಅವರು 1907ರಲ್ಲಿ. ಹಾಗಾದ್ರೆ ಮ್ಯಾಜನಿ ಕ್ಲಬ್ ಸ್ಥಾಪನೆ ಆಗಿರುವಂತ ವರ್ಷ 1907. ಎಲ್ಲಿ ಸ್ಥಾಪನೆ ಆಗಿದೆ? ಎಲ್ಲಿ ಮ್ಯಾಜನಿ ಕ್ಲಬ್ ಸ್ಥಾಪನೆ ಆಗಿದ್ದೆಲ್ಲಿ? ಬೆಳಗಾವಿಯಲ್ಲಿ. ಕರೆಕ್ಟಾ? ಮ್ಯಾಜನಿ ಕ್ಲಬ್ ಸ್ಥಾಪನೆ ಆಗಿದ್ದು ಬೆಳಗಾವಿಯಲ್ಲಿ. ಇನ್ನ ಬೆಳಗಾವಿಯಲ್ಲಿ ಹೋಮ್ ರೂಲ್ ಚಳವಳಿ ಮತ್ತು ಧಾರವಾಡದಲ್ಲಿ ಗಂಗಾಧರ ದೇಶಪಾಂಡೆ ಅವರು. ನೆಕ್ಸ್ಟ್ MP ನಾಡಕರ್ಣಿ ಅವರು ಅಂಕೋಲ ಉಪ್ಪಿನ ಸತ್ಯಾಗ್ರಹ. ಅಂಕೋಲದಿಂದ ಸಾನಿಕಟ್ಟೆವರೆಗೆ ಹೋರಾಟ ಆರಂಭ ಆಗ್ತದೆ. ಅಂಕೋಲದಿಂದ ಸಾನಿಕಟ್ಟೆ, ಅಂಕೋಲದಿಂದ ಸಾನಿಕಟ್ಟೆ. ಮೈಸೂರು ಧ್ವಜ ಸತ್ಯಾಗ್ರಹ, ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ, ವಿದುರಾಶ್ವತ್ ದುರಂತ, ಈಸೂರು ಚಳುವಳಿ, ಈಸೂರು ಚಳುವಳಿ, ABCD, BACD, DABC, CABD. ಮೈಸೂರು ಧ್ವಜ ಸತ್ಯಾಗ್ರಹ, ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ, ವಿದುರಾಶ್ವತ್ವ ದುರಂತ, ಈಸೂರು ಚಳವಳಿ. ಸುಡಬೇಕಿನ್ನು ಇವು ಸುಡುತ್ತನ. ಸರಿಯಾಗಿರುವಂತ ಉತ್ತರ BACD ರೈಟ್ ಆನ್ಸರ್. ನೋಡಿ, BACD ಸರಿಯಾಗಿರುವಂತ ಉತ್ತರ. ಯಾಕಂದ್ರೆ ಮೈಸೂರು ಧ್ವಜ ಸತ್ಯಾಗ್ರಹ ನಡೆದಿದ್ದ ಯಾವಾಗ ಡೇಟ್ ಸಹಿತ ಹೇಳ್ಬೇಕು. ಮೈಸೂರು ಧ್ವಜ ಸತ್ಯಾಗ್ರಹ ಸೆಪ್ಟೆಂಬರ್ 1 ಯಾಕ? ಮೈಸೂರು ಧ್ವಜ ಸತ್ಯಾಗ್ರಹ ಬೇರೆ, ಅರಮನೆ ಸತ್ಯಾಗ್ರಹ ಬೇರೆ ಅಂತ ಹೇಳಿನಿಲ್ಲ. ಶಬಾಷ್. 1938 ಏಪ್ರಿಲ್ 11. ನೋಡಿ, ಏಪ್ರಿಲ್ 11 ರೈಟ್ ಆನ್ಸರ್. ಏಪ್ರಿಲ್ 11 ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ. ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ 1932 ಜನವರಿ 12. ನೆನಪಿಡಿ, ರಿಪೀಟ್ ಆಗ್ತದೆ ಪ್ರಶ್ನೆ ಮತ್ತೆ. 1932 ಜನವರಿ 12ನೇ ತಾರೀಕು. ವಿದುರಾಶ್ವತ್ವ ದುರಂತ ನಡೆದದ್ದು 1938 ಏಪ್ರಿಲ್ 25. ನೋಡಿ,
ಏಪ್ರಿಲ್ 25. ಈಸೂರು ಚಳವಳಿ 1942 ಸೆಪ್ಟೆಂಬರ್ ಅಲ್ಲ, ಆಗಸ್ಟ್. ಸೆಪ್ಟೆಂಬರ್ 28. ಓಕೆ. 24ರಿಂದ 28 ನೆನ್ಪಿಡಿ. ಮೈಸೂರು ಧ್ವಜ ಸತ್ಯಾಗ್ರಹ 1938. ಹಾಗಾದ್ರೆ ಮೈಸೂರು ಧ್ವಜ ಸತ್ಯಾಗ್ರಹದ ನಾಯಕರು ಯಾರಾಗಿದ್ರು? ಮೈಸೂರು ಧ್ವಜ ಸತ್ಯಾಗ್ರಹದ ನಾಯಕರು ಯಾರಾಗಿದ್ರು? ಟಿ ಸಿದ್ದಲಿಂಗಯ್ಯ. ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ. ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಉಪ್ಪಿನ ಸತ್ಯಾಗ್ರಹ. ಓಕೆ. ನಿರಾಶತ್ವ ದುರಂತ, ಇದನ್ನ ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಅಂತ ಕರೆದವರು ಯಾರು? ಎಸ್, ಪಟ್ಟಾಭಿ ಸೀತಾರಾಮಯ್ಯ. ನೋಡಿ, ಪಟ್ಟಾಭಿ ಸೀತಾರಾಮಯ್ಯ. ಹಾಗಾದ್ರೆ ಭಾರತ ದೇಶದಲ್ಲಿ ಮೊದಲು ಬಾರಿಗೆ ಸ್ವತಂತ್ರ ಸಾರಿಕೊಂಡ ಹಳ್ಳಿ ಯಾವುದು? ಭಾರತದಲ್ಲಿ ಮೊದಲು ಬಾರಿಗೆ ಸ್ವತಂತ್ರ ಸಾರಿಕೊಂಡ ಹಳ್ಳಿ ಈಸೂರು. ನೋಡಿ, ಈಸೂರು ಕೊಟ್ಟರು, ಈಸೂರು ಬಿಡವೆವು. ದಕ್ಷಿಣ ಭಾರತದಲ್ಲಿ ಮೊದಲು ಬಾರಿಗೆ ನೇಗಿಲವನ್ನು ಪರಿಚಯಿಸಿದವರು ಯಾರು? ದಕ್ಷಿಣ ಭಾರತದಲ್ಲಿ ಮೊದಲು ಬಾರಿಗೆ ನೇಗಿಲವನ್ನು ಪರಿಚಯಿಸಿದವರು ಯಾರು? ಶಬಾಷ್, ಶಾತವಾಹನರು. ನೋಡಿ, ದಕ್ಷಿಣ ಭಾರತಕ್ಕೆ ಮೊದಲು ಬಾರಿಗೆ ನೇಗಿಲವನ್ನು ಪರಿಚಯಿಸಿದವರು ಶಾತವಾಹನರು. ದಕ್ಷಿಣ ಭಾರತವನ್ನಾಳಿದಂತ ಮೊದಲ ಸ್ವತಂತ್ರ ಮನೆತನ ಯಾವುದು? ದಕ್ಷಿಣ ಭಾರತವನ್ನಾಳಿದಂತ ಮೊದಲ ಸ್ವತಂತ್ರ ಮನೆತನ ಯಾವುದು? ದಕ್ಷಿಣ ಭಾರತವನ್ನಾಳಿದಂತ ಮೊದಲ ಸ್ವತಂತ್ರ ಮನೆತನ ಯಾವುದು? ಸರಿಯಾದಂತ ಉತ್ತರ ಶಾತವಾಹನರು. ನೋಡಿ, ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಯಾವುದಂದ್ರ ಶಾತವಾಹನ ಮನೆತನ, ಶಾತವಾಹನರು. ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಅಂದ್ರೆ ಶಾತವಾಹನರು. ಇವರ ಕಾಲದಲ್ಲಿ ಕನ್ನಡದ ಮೊದಲ ದೇವಾಲಯ ನಿರ್ಮಾಣವಾಯಿತು. ಕನ್ನಡದ ಮೊಟ್ಟ ಮೊದಲ ದೇವಾಲಯ ನಿರ್ಮಾಣವಾಗಿದ್ದು ಇವರ ಕಾಲದಲ್ಲಿ. ಮಲ್ಲು, ಯಾರದಲ್ಲಿ ಲೇಡೀಸ್ ಫೋಟೋ ಇಟ್ಟಿಲ್ಲ ಹೆಸರಲ್ಲಿ? ಆ ಮಲ್ಲು ನೋಡಿ, ಕದಂಬರು ಸರಿಯಾಗಿರುವಂತ ಉತ್ತರ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇವಾಲಯವನ್ನ, ಕನ್ನಡದ ಮೊಟ್ಟ ಮೊದಲ ದೇವಾಲಯ ಯಾವುದು ಅಂತಂದ್ರೆ ತಾಳಗುಂದ ದೇವಾಲಯ ಅಂತ ಕರಿತೀವಿ ಅಲ್ಲ. ತಾಳಗುಂದಲ್ಲಿರುವಂತ ಪ್ರಣವೇಶ್ವರ ದೇವಾಲಯ. ಆ ಪ್ರಣವೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ಅದು ಕಾಕುತ್ಸವರ್ಮ. ಅದು ಕಾಕುತ್ಸವರ್ಮ ಯಾರ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿದೆ. ಈ ಕೆಳಗಿನ ಯಾರ ಕಾಲದ ದಕ್ಷಿಣ ಭಾರತವನ್ನ ಅತಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಪ್ರಾಚೀನ ಮನೆತನ ಯಾವುದು? ದಕ್ಷಿಣ ಆನ್ಸರ್ ಹಾಕ್ಲಿಲ್ಲ ನೋಡಿ, ಸಾರಿ, ಸ್ಪೀಡ್ ಆನ್ಸರ್ ಹಾಕವ. ದಕ್ಷಿಣ ಭಾರತವನ್ನ ಎಷ್ಟು ಶಾಣೆ ಅದಾವೆಲ್ಲ ಇವು. ಈ ಸಾರಿ ಆನ್ಸರ್ ಹಾಕ್ಲಿಲ್ಲ, ಸೋನೆ ಕಾಲೇ ಕಿರಿಕಿರಿ ಹಾಕೇನ ಟಾಪ್ 10 ದಾಗ ಅದನ. ಮಲ್ಲು ಏನಪ್ಪ ಇದು ಸಂತರ ಯಾವ್ದಂದ್ರ ಗಂಗರ. ನೋಡಿ, ಗಂಗರ ಕಾಲದಲ್ಲಿ. ಹಾಗಾದ್ರೆ ಈ ಕೆಳಗಿನ ಯಾವ ಮನೆತನ ದಕ್ಷಿಣ ಭಾರತದಲ್ಲಿ ಜೈನ ಧರ್ಮ ಜೀವಂತವಾಗಿರಲು ಅತಿ ಹೆಚ್ಚು ಮಹತ್ವ ಕೊಟ್ಟವರು? ದಕ್ಷಿಣ ಭಾರತದಲ್ಲಿ ಜೈನ ಧರ್ಮ ಜೀವಂತವಾಗಿರಲು ಹೆಚ್ಚು ಮಹತ್ವ ಕೊಟ್ಟವರು ಯಾರು? ಶಬಾಷ್, ಗಂಗರ್. ನೋಡಿ, ಈಗ ನೋಡಿ, ನನ್ನ ಸೈಕಾಲಜಿ ಪ್ರಯೋಗ ಮಾಡೋ ಸಲುವಾಗಿ ಬಾದಾಮಿ ಚಾಲುಕ್ಯರ ಅಂತ ಹಾಕಿದ್ರಿ. ಯಾಕಂದ್ರ ಇವ್ 3 ಕೇಳ್ಯಾರ ಸರ್, ನೆಕ್ಸ್ಟ್ ಇದು ಕೇಳ್ತಾರ ಅಂತ. ಬ್ಯಾಡಪ್ಪ ಅದು. ಅದು ಬೇಡ. ಕರೆಕ್ಟ್ ಆನ್ಸರ್ ಮಾಡಕ್ ಪ್ರಯತ್ನ ಮಾಡಿ. ಈ ಕೆಳಗಿನ ಯಾವ ಮನೆತನ ಜೈನ ಧರ್ಮ ದಕ್ಷಿಣ ಭಾರತದಲ್ಲಿ ಜೀವಂತ ಉಳಿಯಲು ಕಾರಣ ಯಾರು ಅಂದ್ರೆ ಗಂಗರು. ನೆನ್ಪಿಡಿ. ಯಾಕಂದ್ರೆ ಗಂಗರ ಎಲ್ಲ ಅರಸರು ಮತ್ತು ಅವ್ರು ಸುದೀರ್ಘವಾಗಿ ಉಳಿಯಲಿಕ್ಕೆ ಕಾರಣ ಏನು? ಒಮ್ಮೆ ಅಪ್ಪಿತಪ್ಪಿ ಯುದ್ಧ ಮಾಡಿದವರಲ್ಲ, ಹೊಡೆದಾಡಿದವರಲ್ಲ. ಈ ಕಾಲದಲ್ಲಿ ಒಬ್ಬ ಅರಸ ಬರ್ತಾನೆ, ಯಾರು ಅಂತಂದ್ರೆ ಈ ಯಾರೊಬ್ಬ ಗಂಗರ ಕಾಲದ ಪ್ರಸಿದ್ಧ ಅರಸ ಬರ್ತಾನಲ್ಲ, ಚಾವುಂಡ್ರಾಯ ಅಲ್ಲ. ಚಾವುಂಡ್ರಾಯ ಅಲ್ಲ,
ಚಾವುಂಡರಾಯ ಅಲ್ಲ, ಶಿವಮಾರನು ಅಲ್ಲ, ಶಿವಮಾರ ಯುದ್ಧ ಮಾಡ್ಯಾನ. ಗಜಶಾಸ್ತ್ರ ಕೃತಿ ಬರೆದವ್ರು ಯಾರು? ಭೂತಗೆ ಯಾಕ ಗಜಶಾಸ್ತ್ರ ಕೃತಿಯನ್ನು ಬರೆದವ್ರು ಯಾರು? ಗಜಶಾಸ್ತ್ರ ಸ್ತ್ರೀಪುರುಷ. ದಂತಿದುರ್ಗ ಯಾಕ ಸ್ತ್ರೀಪುರುಷ ಬರೀತಾನೆ. ಈ ಸ್ತ್ರೀಪುರುಷನ ವಿಶೇಷ ಏನು ಅಂತಂದ್ರೆ, ಈತ ಸರಿಸುಮಾರು ಎಷ್ಟು 728ರಿಂದ 788ರವರೆಗೆ ಆಳ್ವಿಕೆ ಮಾಡ್ತಾನೆ. ಬರೋಬ್ಬರಿ 64 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಕರೆಕ್ಟಾ? 62 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಸರಿ, 60 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಕೂಡ ಅಪ್ಪಿತಪ್ಪಿ ಇನ್ನೊಬ್ಬರ ಮೇಲೆ ಯುದ್ಧವನ್ನ ಮಾಡದೇ ಇರುವಂತ ದೊರೆ ಅಂತ ಲೆಕ್ಕದವ್ರು ಬರ್ಲಕ್ಕ ಹೊಡೆದೋಗ್ಬಿಟ್ರ. ಲೆಕ್ಕದವ್ರು ಬರ್ಲಕ್ಕ 20 ವರ್ಷಗಳ ಕಾಲ ಯಾರ ಬೆಕ್ಕದಂತ ಘಟಾನುಘಟಿಗಳ ಅರಸರು ಬಂದ್ರು ಕೂಡ ಬೆಕ್ಕದವ್ರು ಬಂದ್ರು. ಅವ್ರಂದ್ರತ್ತ ಬೇರೆ ಅರಸರು ಏನಪ್ಪ ಇವನ್ ಜೊತೆ ಏನು ಯುದ್ಧ ಮಾಡೋದು ಅಂತ. ಯಾರವ್ರ ನಿಮ್ಮ ನಾವು ದೊಡ್ಡ ಜಗಳ ಗಂಟ್ರದೀವಿ. ಅದಕ್ಕ ಸ್ತ್ರೀ ಪುರುಷನ ವಿಶೇಷ ಏನು ಅಂತಂದ್ರೆ, ಯಾರ ಕಲ್ಲೆ ಚಾ ಕೊಡೋನವ. ಸ್ತ್ರೀ ಪುರುಷನ ವಿಶೇಷ ಏನು ಅಂತಂದ್ರೆ 60 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಕೂಡ ಅಪ್ಪಿತಪ್ಪಿ ಇನ್ನೊಬ್ಬರೊಂದಿಗೆ ಯುದ್ಧ ಮಾಡದೇ ಇರುವಂತ ದೊರೆ ಯಾರಂದ್ರೆ ಸ್ತ್ರೀ ಪುರುಷ. ಅಷ್ಟು ಸೈಲೆಂಟ್ ದೊರೆಗಳವರು. ಆ ಉದ್ದೇಶಕ್ಕಾಗಿ ಗಂಗರು ಪ್ರಾಚೀನ ಕಾಲವನ್ನ ಅತಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ್ರು. ನಾವು ಇತಿಹಾಸವನ್ನ ಬೈಪಟ್ ಮಾಡಬಾರದು, ಈ ತರ ಅರ್ಥ ಮಾಡ್ಕೋಬೇಕು. ಯಾಕೆ ಹಂಗಿದ್ರ ಅರಸರ್ ಅಂದ್ರೆ ಜೈನ ಧರ್ಮದ ಪ್ರಭಾವ ಅಲ್ಲಿ ಅತಿ ಹೆಚ್ಚು ಜೈನ ಧರ್ಮದ ಪ್ರಭಾವ ಆಗಿತ್ತು ಅವ್ರ ಮೇಲೆ. ಯಾಕಂದ್ರೆ ಜೈನ ಧರ್ಮದಲ್ಲಿ ಅತಿ ಹೆಚ್ಚು ಹಿಂಸೆಯನ್ನ ಸಹಿಸಿಕೊಳ್ಳಂಗಿಲ್ಲ, ಅಹಿಂಸಾವಾದಿಗಳು ಜೈನ ಧರ್ಮ ಅಂದ್ರೆ. ಅದಕ್ಕೆ ಆ ಜೈನ ಧರ್ಮದ ಪ್ರಭಾವದಿಂದ ಗಂಗರು ಆ ತರ ನಿರ್ಮಾಣ ಆಗಿದ್ರು ಅಂತೇಳಿ ಅಧ್ಯಯನ ಮಾಡ್ತೀವಿ. ಈ ಕೆಳಗಿನ ಸಾಮ್ರಾಜ್ಯದೊಂದಿಗೆ ಪಲ್ಲವರು ನಿರಂತರವಾಗಿ ಹೋರಾಟ ಮಾಡಿದರು. ಪಲ್ಲವರು ನಿರಂತರವಾಗಿ ಈ ಕೆಳಗಿನ ಸಾಮ್ರಾಜ್ಯದೊಂದಿಗೆ ಹೋರಾಟ ಮಾಡಿದ್ದಾರೆ. ಎಕ್ಸಲೆಂಟ್. ಬಾದಾಮಿ ಚಾಲುಕ್ಯರು ನೋಡಿ, ಬಾದಾಮಿ ಚಾಲುಕ್ಯರು ವರ್ಸಸ್ ಪಲ್ಲವರು ಅಂದ್ರೆ ಆಗಿ ಬರ್ತಾ ಇರ್ಲಿಲ್ಲ ಅಂತ. ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರ ಮಧ್ಯದಲ್ಲಿ ಘೋರವಾಗಿರುವಂತ ಯುದ್ಧ ಇವತ್ತು. ಪಲ್ಲವರು, ಚೋಳರು, ಪಾಂಡ್ಯರು, ಹೊಯ್ಸಳರು. ಗುಂಪಿಗೆ ಸೇರದೇ ಇರುವಂತ ಪದವನ್ನು ಬರೆಯಿರಿ. ಗುಂಪಿಗೆ ಸೇರದೇ ಇರುವಂತ ಪದವನ್ನು ಬರೆಯಿರಿ. ಯಾವ್ದು ಬರಿಬೇಕಪ್ಪ? ಪಲ್ಲವರು, ಚೋಳರು, ಪಾಂಡ್ಯರು, ಹೊಯ್ಸಳರು. ಗುಂಪಿಗೆ ಸೇರದೇ ಇರುವಂತ ಪದಗಳನ್ನ ಬರೆಯಿರಿ. ನೋಡಿ, ತೊಡೆ ಮಂದಿ ಲಿಸ್ಟ್ ನಿಂದ ಹೊರಗೋದ್ರು. ಅದೇ ಶಕ್ತಿ, ಕ್ವಶನ್ ಇರುವಂತ ಶಕ್ತಿ. ಪಲ್ಲವರು, ಚೋಳರು, ಪಾಂಡ್ಯರು, ಹೊಯ್ಸಳರು. ಯಾಕೆ ನೀವು ಹೊಯ್ಸಳರನ್ನ ಯಾಕೆ ಹಾಕಿದೆ ನಾನು? ಹೊಯ್ಸಳರನ್ನ ಯಾಕೆ ಹಾಕಿದೆ? ಅಲ್ಲ, ಪಲ್ಲವರು ತಮಿಳುನಾಡಿಗೆ ಸಂಬಂಧಪಟ್ಟಾರ, ಚೋಳರು ತಮಿಳುನಾಡಿಗೆ ಸಂಬಂಧಪಟ್ಟರ, ಪಾಂಡವರು ತಮಿಳುನಾಡಿಗೆ ಸಂಬಂಧಪಟ್ಟರು. ಮದುರೈ ಪಾಂಡ್ಯರ್ ಅಂತ ಕರೀತಾರ ಗೊತ್ತಾ? ಕರ್ನಾಟಕ ಅಲ್ಲ ಅದು. ಮದುರೈ ಪಾಂಡ್ಯರು ಅಂತ ಕರೀತಾರ ಗೊತ್ತಾ? ಮೂಲತಃ ಪಾಂಡ್ಯರು ತಮಿಳುನಾಡು. ಆದರೆ ಹೊಯ್ಸಳರು ನಮ್ಮ ಕರ್ನಾಟಕ ರಾಜ್ಯವನ್ನ ಆಳಿದಂತ ಕನ್ನಡಿಗರು ಯಾರಂದ್ರೆ ಹೊಯ್ಸಳರು. ನಮ್ಮ ರಾಜ್ಯವನ್ನ ಆಳಿದಂತ ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ್ ಆಗಿರಬಹುದು, ಡಂಕಣ, ಜಕ್ಕಣ, ನೆಚ್ಚಿನ ಬೀಡು. ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ ಅವರು ಆ ಐಹೊಳೆ ಮತ್ತು ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ಅತ್ಯಂತ ಸುಂದರವಾಗಿರುವಂತ ದೇವಾಲಯಗಳನ್ನು ಕೆತ್ತನೆ ಮಾಡ್ತಾರೆ. ಅದಕ್ಕೆ ಡಂಕಣ, ಜಕ್ಕಣ, ನೆಚ್ಚಿನ ಬೀಡು ಅಲ್ಲ. ಅದಕ್ಕೆ ಪಲ್ಲವರಾಗಿರಬಹುದು, ಚೋಳರಾಗಿರಬಹುದು, ಪಾಂಡ್ಯರಾಗಿರಬಹುದು ಮತ್ತು ಹೊಯ್ಸಳರು, ಈ 4 ಮನೆತನಗಳಲ್ಲಿ ಕರ್ನಾಟಕ ರಾಜ್ಯದ ಮನೆತನ ಅಂದ್ರ ಹೊಯ್ಸಳರು. ಯಾರೋ ಡುಮ್ಮೆನವ.
ಒಂದೇ ನರಸಿಂಹವರ್ಮ ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದಾನೆ? ಒಂದೇ ನರಸಿಂಹವರ್ಮ ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದಾನೆ? ಮಂಗಳೂರಿನಿಂದ ಪ್ರಜ್ವಲ ಶೆಟ್ಟಿ ಅವರು ಪಾಠವನ್ನು ಕೇಳ್ತಾ ಇದ್ದಾರೆ. ಸರಿಯಾಗಿರುವಂತ ಉತ್ತರ ಪಲ್ಲವರ ಕಾಲಕ್ಕೆ ಸಂಬಂಧಪಟ್ಟಿದ್ದಾನೆ ನೋಡಿ. ಒಂದೇ ನರಸಿಂಹವರ್ಮನ ಪ್ರಸಿದ್ಧವಾದ ಬಿರುದೇನು? ಪಟ್ಟಣ ಹೇಳಬೇಕು. ಒಂದೇ ನರಸಿಂಹವರ್ಮನ ಪ್ರಸಿದ್ಧವಾದ ಬಿರುದು ವಾತಾಪಿಕೊಂಡ ನೋಡಿ. ವಾತಾಪಿಕೊಂಡ ಅನ್ನುವಂತ ಬಿರುದಿತ್ತು. ವಾತಾಪಿಕೊಂಡ ನೀವು ಸರಿ ಅನ್ಬೇಕು. ನೀವು ಫಿಕ್ಸ್ ಅದೇ ಕ್ವಶನ್ ಇರ್ತದೆ. ಹಾಗಾದ್ರೆ ಒಂದೇ ನರಸಿಂಹವರ್ಮ ಒಂದು ಪ್ರಸಿದ್ಧವಾದ ಊರು ಕಟ್ತಾನೆ. ಆ ಊರಿನ ಹೆಸರೇನು? ಮಹಾಬಲಿಪುರ ನೋಡಿ. ಮಹಾಬಲಿಪುರ ಎಂಬ ಊರನ್ನು ಕಟ್ಟಿದವರು ಯಾರಂದ್ರೆ ಒಂದೇ ನರಸಿಂಹವರ್ಮ ಕಟ್ಟಿರ್ತಕ್ಕಂಥ ಪ್ರಸಿದ್ಧವಾದ ಊರು ಯಾವ್ದಂದ್ರೆ ಮಹಾಬಲಿಪುರ. ಹಾಗಾದ್ರೆ ಬೃಹದೇಶ್ವರ ದೇವಾಲಯ ಈ ಕೆಳಗಿನ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ? ಶಬಾಷ್, ವೆರಿ ಗುಡ್. ಬೃಹದೇಶ್ವರ, ತಂಜಾವೂರಿನ ಬೃಹದೇಶ್ವರ ದೇವಾಲಯ ಅಂದ್ರು ಒಂದೇ, ರಾಜರಾಜೇಶ್ವರಿ ದೇವಾಲಯ ಅಂದ್ರು ಒಂದೇ. ಹಾಗಾದ್ರೆ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಕಟ್ಟಿಸಿದವರು ಯಾರು? ಎಕ್ಸಲೆಂಟ್, ಒಂದನೇ ರಾಜರಾಜ ಚೋಳ. ಆಧುನಿಕ ಭಾರತ ಇತಿಹಾಸ, ಕರ್ನಾಟಕದ ಇತಿಹಾಸ, ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ, PSI ಸ್ಟೂಡೆಂಟ್ ಗಳಿಗೆ ನನ್ನ ಜವಾಬ್ದಾರಿ. ಈ ಕೆಳಗಿನ ಯಾವ ಮನೆತನ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಕಲಿಸಿಕೊಟ್ಟಿದ್ದಾರೆ? ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಕಲಿಸಿದವರೇ ಪಾಂಡ್ಯರು. ಅದರಲ್ಲಿ ಯಾವ ಪಾಂಡ್ಯ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಪಾಂಡ್ಯ ಯಾರು? ಎಕ್ಸಲೆಂಟ್, ವೀರಪಾಂಡ್ಯ ನೋಡಿ. ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಅನ್ನುವಂತ ವ್ಯಕ್ತಿಗಳು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಕಲಿಸಿಕೊಟ್ಟಂತವ್ರು. ಇವರು ಗೆರಿಲ್ಲಾ ಮಾದರಿ ಯುದ್ಧ ತಂತ್ರವನ್ನು ಕಾಪಿ ಮಾಡಿದವರು ಯಾರು? ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಮಾವಳಿ ಸೈನ್ಯವನ್ನು ತೆಗೆದುಕೊಂಡು ಯಾರ ತಂತ್ರಗಾರಿಕೆಯನ್ನು ಬಳಸಿದಾರಂದ್ರೆ ಪಾಂಡ್ಯರ ತಂತ್ರಗಾರಿಕೆಯನ್ನು ಬಳಸಿದಾರೆ, ನೆನ್ಪಿಡಿ. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಗಾದ್ರೆ ತುಲಗಾಂ ಕಾಳಗ ಯಾರದು? ನಮ್ಮ ಭಾರತ ದೇಶಕ್ಕೆ ತುಲಗಾಂ ಕಾಳಗವನ್ನ ಹೇಳಿದವರು ಯಾರು? ಎಕ್ಸಲೆಂಟ್, ಬಾಬರ್ ನೋಡಿ. ತುಲಗಾಂ ಕಾಳಗ ಎಂದರೆ ಬಾಬರ್. ಈ ಒಂದು ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಅವರು ಯಾವ ಕದನವನ್ನು ಪರಿಚಯಿಸ್ತಾರೆ ಅಂದ್ರೆ ಗೆರಿಲ್ಲಾ ಮಾದರಿ ಯುದ್ಧವನ್ನು ಪರಿಚಯಿಸ್ತಾರೆ. ಆ ಗೆರಿಲ್ಲಾ ಮಾದರಿಯ ಕಾಳಗವನ್ನ ಅತಿ ಹೆಚ್ಚು ಜನಪ್ರಿಯ ಮಾಡಿದವರು ಯಾರು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್, ನೆನಪಿಡಿ. ಗಾಬರಿ ಆಗಬಾರದು ಯಾರು. ಈ ಕೆಳಗಿನ ಯಾವ ಮನೆತನವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ಸಂಬಂಧಿಸಿಲ್ಲ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಸಂಬಂಧಿಸದಿರುವಂತ ಮನೆತನ ಯಾವುದು? ಕಿತ್ತೂರು, ಝಾನ್ಸಿ, ಸತಾರ್, ಉದಯಪುರ್. ಇದೇಲಿ ಕ್ವಶನ್ ಆಗಿತ್ತು? ಯಾರು ಹೇಳ್ತಾರೆ? ಇದೇ ಕ್ವಶನ್ ಆಗಿತ್ತು. ಯಾರ ಕೇಳೋಣ? ಕಿತ್ತೂರು, ಝಾನ್ಸಿ, ಸತಾರ, ವಿಜಯಪುರ. ಈ ನಾಲ್ಕು ಮನೆತನಗಳಲ್ಲಿ ಯಾವ ಮನೆತನಕ್ಕೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಇರಲಿಲ್ಲ ಅಂತಂದ್ರೆ ಕಿತ್ತೂರು ಮನೆತನ, ನೆನ್ಪಿಡಿ. ಅಲ್ಲ, ಕಿತ್ತೂರು ಯಾಕಂದ್ರೆ ಈ ಒಂದು ಇದನ್ನ ತಪ್ಪುಕೊಟ್ಟಿರೋ KN ಸರ್, ಕರೆಕ್ಟ್ ಆದ ತಪ್ಪದು KN ಸರ್? ಕರೆಕ್ಟ್ ಕೊಟ್ರ? ಆಯ್ತಾಯ್ತು. ನಾವೊಂದು ಬರೆಯೋದು, ಅವರೊಂದು KN ಸರ್ ಕೊಡೋದು. ಕಿತ್ತೂರು ಮನೆತನ ಸಂಬಂಧ ಏನು ಅಂತಂದ್ರೆ ಝಾನ್ಸಿ ಆಗಿರಬಹುದು, ಸತಾರ್ ಆಗಿರಬಹುದು, ಉದಯಪುರ ಆಗಿರಬಹುದು. 1848ರ ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ಡಾಲ್ಹೌಸಿ. ಆ ಉದ್ದೇಶಕ್ಕಾಗಿ ಝಾನ್ಸಿ, ಯಾಕಂದ್ರೆ ಈ ಯುದ್ಧ ನಡೆದಿದ್ದು ಯಾವಾಗ? 1824ರಲ್ಲಿ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಕಿತ್ತೂರು ಸಂಸ್ಥಾನ ಏನಪ್ಪಾ ಅಂತಂದ್ರೆ ಕಪ್ಪು ಕಾಣಿಕೆಯನ್ನು ಕೂಡ ಅದನ್ನು ವಿರೋಧಿಸ್ತದೆ. ಈ ಕ್ವಶನ್ ಆಗಿದೆ ಇದು. ಮೊನ್ನೆ ಇದು ಕ್ವಶನ್ ಕೇಳಿದ್ದಾರೆ ಇದನ್ನು FDಗೆ. ಸಂಚಿ ಹೊನ್ನಮ್ಮ
ಈ ಕೆಳಗಿನ ಯಾವ ಕವಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ? ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಕವಿ ಯಾರು? ಶಬಾಷ್, 49% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ನೀವು ಶಾಣೆ ಇದ್ರು ಒಳಗ, ದೊಡ್ಡ ಬಳಗದ. ಇದನ್ನ ಹೆಂಗ್ ಎಲಿಮಿನೇಟ್ ಮಾಡಿದ್ರು ನೋಡಿ. ಇದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಜೂಮ್ ಹಾಕ್ಬಿಡಮ್ ದೇವ್ರೆ ಅಂತ. ಸುನಿಲ್ ಬೆಂಗಳೂರು ಕರೆಕ್ಟಾ? ನಿಮ್ಮ ಆಟ ನನಗೆ ಗೊತ್ತದ. ಈಗ ಕನಕದಾಸರು, ಪುರಂದರದಾಸರು ವಿಜಯನಗರ ಸಾಮ್ರಾಜ್ಯ ಸಂಬಂಧಪಟ್ಟದ. ಸಂಚೀವನ್ನಮ್ಮ ಯಾರಂದ್ರೆ ಚಿಕ್ಕ ದೇವರಾಜ ಒಡೆಯರ ಕಾಲಕ್ಕೆ ಸಂಬಂಧಪಟ್ಟಂಗ. ಇವರು ರಾಘವಾಗ ಸಂಬಂಧ ಇಲ್ಲ ಅಂದ್ರೆ ದೇವ್ರಿ ಅದೇ ಹಾಕೊಡಬೇಕಪ್ಪ ಅಂತೇಳಿ. ಯಾರವ ಕಲ್ಲೇಶ್ ಒಂದು ಗ್ರೀನ್ ಟೀ ಅನ್ನವ, ನೀ ಬಾಯಿ ನೀ ಬಂದು ಕೊಡಸು. ಆ ಕಲ್ಲೇಶನ್ ಯಾಕ ಬರೇ ಒಣಕಳೆ ಜನ. ಸರಿಯಾದಂತ ಉತ್ತರ ರಾಘವಾಂಕ. ಈ ಕೆಳಗಿನ ಯಾವ ಕವಿಯನ್ನ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ? ಈ ಕೆಳಗಿನ ಯಾವ ಕವಿಯನ್ನ ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ? ರಾಘವಾಂಕನ ನೋಡಿ. ರಾಘವಾಂಕನನ್ನ ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ, ನೆನ್ಪಿಡಿ. ಷಟ್ಪದಿಯ ಬ್ರಹ್ಮ. ಷಟ್ಪದಿಯ ಬ್ರಹ್ಮ ಎನಿಸಿಕೊಂಡಿರತಕ್ಕಂಥ ರಾಘವಾಂಕ ಈ ಕೆಳಗಿನ ಯಾವ ಕೃತಿಯನ್ನ ಉದ್ದಂಡ ಷಟ್ಪದಿಯಲ್ಲಿ ಬರೆದಿದ್ದಾನೆ? ಉದ್ದಂಡ ಷಟ್ಪದಿಯಲ್ಲಿ ಬರೆದಂತ ಕೃತಿ ಯಾವುದು? ಉದ್ದಂಡ ಷಟ್ಪದಿ. ಕನ್ನಡದ ಎಷ್ಟೋ ಕವಿಗಳು ಷಟ್ಪದಿಯನ್ನು ಬಳಕೆ ಮಾಡಿದ್ದಾರೆ. ಆದ್ರೆ ಷಟ್ಪದಿಗಳಲ್ಲಿ ಉದ್ದಂಡ ಷಟ್ಪದಿಯಲ್ಲಿ ಗ್ರಂಥ ಬರೆದಂತ ಏಕೈಕ ಗಣಮಗ ಯಾರಂದ್ರ ಅದು ರಾಘವಾಂಕ. ರಾಘವಾಂಕ ಯಾವ ಕೃತಿಯಲ್ಲಿ, ಯಾವ ಒಂದು ಉದ್ದಂಡ ಷಟ್ಪದಿಯಲ್ಲಿ ಏನು ಬರೀತಾನೆ?